ಕಡಲನಗರಿ ಮಂಗಳೂರಿನಲ್ಲಿ ಮತ್ತೆ ಧರ್ಮದಂಗಲ್. ಹಿಂದೂಗಳ ಚಲೋಗೆ ಪ್ರತಿಯಾಗಿ ಮುಸ್ಲಿಂ ಯುವಕರಿಂದ ಬೈಕ್ ರ್ಯಾಲಿ. ಪೊಲೀಸರ ವಿರುದ್ಧವೇ ಆರ್ಎಸ್ಎಸ್ ಪ್ರತಿಭಟನೆ ಮಾಡಿದ್ಯಾಕೆ? ದೇಶದ್ರೋಹಿಗಳಿಗೆ ಸರ್ಕಾರದಿಂದ ಶ್ರೀರಕ್ಷೆ ಕೊಡಲಾಗ್ತಾ ಇದೆಯಾ? ಮಂಡ್ಯ ನಾಗಮಂಗಲ ಗಲಭೆಗೆ ಟ್ವಿಸ್ಟ್. ನೆರವಿಗೆ ಅಂಗಲಾಚಿದ್ರು ಸುಮ್ಮನಿದ್ರ ಪೊಲೀಸರು. ಸ್ಯಾಂಡಲ್ವುಡ್ನಲ್ಲೂ ದೌರ್ಜನ್ಯ ತಡೆಗೆ ರಚನೆಯಾಗುತ್ತಾ ಕಮಿಟಿ. ಎಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಮಂಡ್ಯದ ನಾಗಮಂಗಲ ಗಲಭೆಯ ಬೆನ್ನಲ್ಲೇ ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಧರ್ಮದಂಗಲ್ ನಡೆದಿದೆ. ಬಿಸಿ ರೋಡ್ ಚಲೋಗೆ ಆಗಮಿಸಿದ ಶರಣ್ ಪಂಪ್ವೆಲ್ಗೆ ಪೊಲೀಸರು ತಡೆ ಒಡ್ಡಿದ್ರು. ಇತ್ತ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಬಿಸಿ ರೋಡ್ನಲ್ಲಿ ಮುಸ್ಲಿಂ ಯುವಕರು ಬೈಕ್ ರ್ಯಾಲಿ ನಡೆಸಿದ್ರು. ಇದಕ್ಕೆ ಹಿಂದೂ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ರಸ್ತೆ ತಡೆಯನ್ನ ನಡೆಸಿದ್ರು. ಮುಸ್ಲಿಂ ಯುವಕರ ಬೈಕ್ ರ್ಯಾಲಿಗೆ ಅವಕಾಶ ನೀಡಿದ್ದಕ್ಕೆ ಪೊಲೀಸರೊಂದಿಗೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಜಟಾಪಟಿ ನಡೆಸಿದ್ರು. ರಸ್ತೆಯ ಮಧ್ಯೆ ಕೂತು ಅವರಿಗೆ ಹೇಗೆ ಬೈಕ್ ರ್ಯಾಲಿಗೆ ಅವಕಾಶ ಕೊಟ್ರಿ ಅಂತೇಳಿ ವಾಗ್ವಾದ ಮಾಡಿದ್ರು. ಇನ್ನೇನು ಬಿಸಿ ರೋಡ್ ಜಂಕ್ಷನ್ ಶಾಂತ ಸ್ಥಿತಿಗೆ ತಲುಪ್ತಾ ಇದೆ ಎನ್ನುವಷ್ಟರಲ್ಲೇ ಮತ್ತೆ ಬಿಸಿ ರೋಡ್ ಉದ್ವಿಗ್ನಗೊಳ್ತು. ಪ್ರತಿಭಟನೆಯನ್ನ ಮುಗಿಸಿ ಹಿಂದೂ ಕಾರ್ಯಕರ್ತರು ತೆರಳುತ್ತಾ ಇದ್ದ ವೇಳೆ ಒಮ್ಮೆಲೆ ಮುಸ್ಲಿಂ ಧ್ವಜವನ್ನ ಹಿಡಿದು ಕಾರು ಬೈಕುಗಳಲ್ಲಿ ಬಂದಂತಹ ಮುಸ್ಲಿಂ ಯುವಕರು ಘೋಷಣೆ ಕೂಗಿದ್ರು. ಇದಕ್ಕೆ ಹಿಂದೂ ಕಾರ್ಯಕರ್ತರು ನಮಗೂ ಮೆರವಣಿಗೆಗೆ ಅವಕಾಶ ಕೊಡಿ ಅಂತ ಹೇಳಿ ಪಟ್ಟನ್ನ ಹಿಡಿದ್ರು. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂಟ್ವಾಳದಲ್ಲಿ ನಿಷೇಧಾಜ್ಞೆ ಹೇರಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಮಂಗಳೂರು ಹೊರವಲಯದ ಕಾಟಿಪಳ್ಳ ಬಳಿ ಮಸೀದಿಯ ಮೇಲೆಯೇ ಕಲ್ಲು ತೂರಾಟ ನಡೆಸಲಾಗಿದ್ದು 6 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಟ್ವಾಳದ ಈದ್ ಮಿಲಾದ್ ಗಲಾಟೆಯ ವಿಚಾರಕ್ಕೆ ಮಂಗಳೂರು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದು, ಮಂಗಳೂರಿನಲ್ಲಿ ಕೆಲ ಕೋಮುವಾದಿ ಹೇಳಿಕೆಗಳಿಂದ ಗೊಂದಲ ಸೃಷ್ಟಿಯಾಗಿದೆ ಅಂತ ಹೇಳಿದ್ದಾರೆ. ಕೆಲ ಮುಖಂಡರ ಮಾತಿನಿಂದ ಉದ್ವೇಗಕ್ಕೊಳಗಾಗಿ ಈ ರೀತಿ ಘಟನೆ ನಡೆದಿದೆ. ಬಂಟ್ವಾಳದಲ್ಲಿ ಕಲ್ಲು ತೂರಾಟ ನಡೆದಿದೆ. ಮಂಗಳೂರು ಸೂಕ್ಷ್ಮ ಪ್ರದೇಶ. ಈ ರೀತಿಯ ಘಟನೆಗಳಿಗೆ ಪ್ರಚೋದನೆ ಇದ್ದೇ ಇರುತ್ತೆ. ಕೆಲ ಕಿಡಿಗೇಡಿಗಳ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮಂಗಳೂರು ಎಸ್ಪಿ ಯತೀಶ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿ, ಶಾಂತಿ ಸುವ್ಯವಸ್ಥೆ ಕಾಪಾಡಿದ್ದೇವೆ. ಪ್ರತಿ ವರ್ಷದಂತೆ ಈದ್ ಮಿಲಾದ್ ಮೆರವಣಿಗೆ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಡಿಯೋ ವೈರಲ್ ವಿಚಾರದ ಸಂಬಂಧ ಪ್ರಕರಣ ದಾಖಲಾಗಿದೆ. ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದೇವೆ ಅಂತೇಳಿ ಮಾಹಿತಿ ಕೊಟ್ಟರು. ಮಂಗಳೂರಿನಲ್ಲಿ ಕೆಲವು ಹೇಳಿಕೆಗಳಿಂದ ಗೊಂದಲಗಳು ಸೃಷ್ಟಿಯಾಗಿತ್ತು. ಆದರೆ ಅಲ್ಲಿಯ ಪೊಲೀಸ್ ಇಲಾಖೆಯವರು ಎಲ್ಲವನ್ನು ಕೂಡ ನಿಭಾಯಿಸಿ ಅದನ್ನು ಒಂದು ಶಾಂತ ರೀತಿಯಿಂದ ಇತ್ಯರ್ಥ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಮಂಗಳೂರಿನ ಬಿಸಿ ರೋಡ್ ಚಲೋಗೆ ಹಿಂದೂ ಸಂಘಟನೆ ಕರೆಯನ್ನ ಕೊಟ್ಟಿತ್ತು. ಮುಂಜಾಗೃತಾ ಕ್ರಮವಾಗಿ ಮಧ್ಯರಾತ್ರಿಯಿಂದಲೇ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್, ಪುನೀತ್ ಅತ್ತಾವರ್ ಅವರನ್ನ ವಶಕ್ಕೆ ಪಡೆಯಲು ಪೊಲೀಸರು ಯತ್ನಿಸಿದ್ದಾರೆ. ನಿನ್ನೆ ಪಾಂಡವಪುರ ಪ್ರವಾಸದಲ್ಲಿದ್ದ ಪಂಪ್ವೆಲ್ ಮತ್ತು ಪುನೀತ್ ಅತ್ತಾವರ್ ಅವರನ್ನ ಮಂಡ್ಯದ ಪಾಂಡವಪುರದ ಆರ್ಎಸ್ಎಸ್ ಕಚೇರಿಯಲ್ಲಿದ್ದಾಗ ವಶಕ್ಕೆ ಪಡೆಯಲು ಪೊಲೀಸರು ರಾತ್ರಿ ತೆರಳಿದ್ರು. ಆದರೆ ಪೊಲೀಸರು ಕಚೇರಿಗೆ ಬರುವ ಮುನ್ನವೇ ಪಂಪ್ವೆಲ್ ಎಸ್ಕೇಪ್ ಆಗಿದ್ರು. ಆದರೆ ಪೊಲೀಸರ ವಿರುದ್ಧ ಆರ್ಎಸ್ಎಸ್ ಕಾರ್ಯಕರ್ತರು ಘಟನೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಕಚೇರಿಯ ಒಳಗೆ ಶೂ ಅನ್ನ ಹಾಕೊಂಡು ಪೊಲೀಸರು ಓಡಾಡಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಕ್ಷಮೆ ಕೇಳಿದ ಬಳಿಕ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೈಬಿಟ್ಟರು. ಆದರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಪಾಂಡವಪುರದ ಠಾಣೆಯ ಎದುರು ಡಿವೈಎಸ್ಪಿ ಮತ್ತು ಇನ್ಸ್ಪೆಕ್ಟರ್ ಇಬ್ಬರನ್ನೂ ಕೂಡ ಸಸ್ಪೆಂಡ್ ಮಾಡುವಂತೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸಹ ಭೇಟಿ ಕೊಟ್ಟು ಪೊಲೀಸರ ವಿರುದ್ಧ ಕಿಡಿಕಾರಿದ್ರು. ಅದೇ ನಮ್ಮ ಮೇಲ್ಕೋಟೆಯಲ್ಲಿ ನಡೆದಂಥ ಈ ಒಂದು ಪೊಲೀಸ್ ರೈಡ್ ಇತಿಹಾಸದಲ್ಲಿ ಯಾರು ಮಾಡಿಲ್ಲ. ಯಾರಿಗೆ ರೈಡ್ ಮಾಡಬೇಕಾಗಿತ್ತು ಇವರು ರೈಡ್ ಮಾಡೋದು ಬಿಟ್ಟು ಈ ರೀತಿ ದೇಶಭಕ್ತರು, ದೇಶದ ಹಿತ ಕಾಪಾಡೋಂಥವ್ರು ಇಂಥ ಅಮಾಯಕರ ಮೇಲೆ ಹೋಗಿ ಒಂದು ಸಂಘಟನೆ ದೇಶ ಪರವಾಗಿ ಕೆಲಸ ಮಾಡ್ತಿರೋಂಥವ್ರು ಇದಕ್ಕೆ ಹೋಗಿ ರೈಡ್ ಮಾಡ್ತಾರೆ ಅಂತಾರಲ್ಲ, ಇವ್ರಿಗೆ ಏನಾಗಿದೆ, ಏನ್ ಅನ್ಕೊಂಡಿದ್ದಾರೆ? ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಿಡಿದು ಬೈಕ್ನಲ್ಲಿ ರೌಂಡ್ಸ್ ಹೊಡೆದ ಪ್ರಕರಣ ಸಂಬಂಧ 6 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 196(1), 61(2)(b) ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಅಪ್ರಾಪ್ತ ಬಾಲಕರಿದ್ದ ಬೈಕ್ನಲ್ಲಿದ್ದ ಪ್ಯಾಲೆಸ್ತೀನ್ ಧ್ವಜ ಮತ್ತು ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ನಗರ ಠಾಣೆಗೆ ಹಿಂದೂ ಸಂಘಟನೆಗಳು ಕಿಡಿಗೇಡಿಗಳನ್ನು ಬಂಧಿಸುವಂತೆ ದೂರು ಕೊಟ್ಟಿದ್ರು. ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಹಿಂದೂ ಸಂಘಟನೆಗಳ ಆಕ್ರೋಶ ಬಳಿಕ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ನು ಘಟನೆಗೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇಶ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗುತ್ತಿದೆ. ಆರೋಪಿಗಳಿಗೆ ಪ್ರಭಾವಿಗಳ ಶ್ರೀರಕ್ಷೆ ಅಂತ ಎಂಎಲ್ಸಿ ಸಿಟಿ ರವಿ, ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ರಾಜಾರೋಷವಾಗಿ ಹೋಗ್ತಾ ಇರೋವಂಥದ್ದು, ಘೋಷಣೆ ಕೂಗ್ತಾ ಇರೋವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಭಯೋತ್ಪಾದಕರಿಗೆ, ಈ PFI ಅವ್ರಿಗೆ ಏನು ಭಯನೇ ಇಲ್ಲ. ಅವ್ರಿಗೆ ಅನ್ಸ್ಬಿಟ್ಟಿದೆ ಇವರು ಕಾಂಗ್ರೆಸ್ ಅವರು ನಮ್ಮ ಬೆಂಬಲಕ್ಕಿದ್ದಾರೆ, ನಾವೇನೇ ದೇಶ ವಿರೋಧಿ ಚಟುವಟಿಕೆ ಮಾಡಿದ್ರು ಕೂಡ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಕಾಂಗ್ರೆಸ್ ಅವ್ರಿಗೆ ಈ ರಾಜ್ಯದಲ್ಲಿ ಅಧಿಕಾರ ಮುಖ್ಯ ಹೊರತೆ ಭಾರತದ ಸಾರ್ವಭೌಮತೆ ಬಗ್ಗೆ ಅವ್ರಿಗೆ ಕಿಂಚತ್ತೂ ಕಾಳಜಿ ಇಲ್ಲ. ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ. ಪ್ಯಾಲೆಸ್ಟೈನ್ ಧ್ವಜ ಹಿಡಿಬೇಕು ಅಂದರೆ ಅದು ಹಿಂದ್ಗಡೆ ಮೈಂಡ್ ಸೆಟ್ ಮಾಡೋ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ. ಯಾವುದದು ನೆಟ್ವರ್ಕ್? ಇದೇ ಮಾನಸಿಕತೆ ಭಾರತ ವಿರೋಧಿಯಾಗತ್ತೆ ಮತ್ತು ಭಯೋತ್ಪಾದಕರ ಆಗಲಿಕ್ಕೂ ಕಾರಣ ಆಗುತ್ತೆ. ಹಿಂದ್ಗಡೆ ಇರುವಂಥ ನೆಟ್ವರ್ಕನ್ನು ಡಿಸ್ಟ್ರಾಯ್ ಮಾಡಬೇಕಾದಂಥ ಕೆಲಸ ಮಾಡಬೇಕಾಗತ್ತೆ.
ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ನಡೆದ ಗಲಭೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಗಲಭೆ ನಡೆಯುವ ವೇಳೆ ಸ್ಥಳದಲ್ಲೇ ಇದ್ರೂ ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಸ್ಥಳೀಯರು ಸಹಾಯಕ್ಕಾಗಿ ಅಂಗಲಾಚಿದ್ರು, ಕೈ ಕಟ್ಕೊಂಡು ಪೊಲೀಸರು ನಿಂತಿದ್ದಾರೆ. ಪೊಲೀಸರು ಸ್ಥಳೀಯರ ಮುಂದೆಯೇ ಬಟ್ಟೆ ಅಂಗಡಿಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ನಾಗಮಂಗಲದಲ್ಲಿರುವ ಸಾಧನಾ ಟೆಕ್ಸ್ಟೈಲ್ಸ್ಗೆ ಗಲಭೆಕೋರರು ಬೆಂಕಿ ಹಚ್ಚಿದ್ದಾರೆ. ಇದಕ್ಕೂ ಮುನ್ನ ಸಿಸಿಟಿವಿಯನ್ನ ಹಾರೆಯಿಂದ ಹೊಡೆದು ಹಾಕಿದ ಕಿಡಿಗೇಡಿಗಳು ತಮ್ಮ ಕೃತ್ಯ ಗೊತ್ತಾಗದಂತೆ ಪ್ಲಾನ್ ಮಾಡಿದ್ರು. ಆದರೆ ಸ್ಥಳೀಯರ ಮೊಬೈಲ್ನಲ್ಲಿ ಸ್ಥಳೀಯರು ಪೊಲೀಸರಿಗೆ ಸಹಾಯವಾಗುವಂತೆ ಅಂಗಲಾಚಿದ ದೃಶ್ಯ ಸೆರೆಯಾಗಿದೆ. ಆದರೆ ಕಣ್ಮುಂದೆಯೇ ದುಷ್ಕೃತ್ಯ ನಡೀತಾ ಇದ್ರು ಪೊಲೀಸರು ಮಾತ್ರ ಅಸಹಾಯಕರಾಗಿ ಸುಮ್ಮನಾಗಿದ್ದಾರೆ. ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ, ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕವನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ ಸರ್, ಇಷ್ಟ ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಮಂಡ್ಯದ ನಾಗಮಂಗಲ ಗಲಭೆಯ ಪ್ರಕರಣದ ಸಂಬಂಧ ಬಿಜೆಪಿ ಸತ್ಯಶೋಧನಾ ಸಮಿತಿ ಇವತ್ತು ನಾಗಮಂಗಲಕ್ಕೆ ಭೇಟಿ ಕೊಟ್ಟಿತ್ತು. ಶಾಸಕ ಅಶ್ವಥ್ ನಾರಾಯಣ್ ನೇತೃತ್ವದ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ಸತ್ಯಶೋಧನೆಯನ್ನು ನಡೆಸಿದೆ. ಬೆಂಕಿಯಿಂದ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದು ಅಲ್ಲದೆ ಕಿಡಿಗೇಡಿಗಳ ಕೃತ್ಯದಿಂದ ನಷ್ಟವನ್ನು ಅನುಭವಿಸಿದವರಿಗೆ ಸಾಂತ್ವನ ಹೇಳಿದರು. ಗಲಭೆಯ ಹಿಂದೆ ಕಾಣದ ಕೈಗಳಿವೆ ಅಂತೇಳಿ ಆರೋಪಿಸಿದರು. ಕೇರಳದ 2 ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ. ಅವರು ಇಲ್ಲಿಗೆ ಯಾಕೆ ಬಂದ್ರು, ಎಲ್ಲದರ ಬಗ್ಗೆ ತನಿಖೆಯಾಗಿ ನೊಂದವರಿಗೆ ಪರಿಹಾರ ಸಿಗಬೇಕು ಅಂತ ಹೇಳಿ ಶಾಸಕ ಅಶ್ವಥ್ ನಾರಾಯಣ್ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಉದ್ವಿಗ್ನ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ತುಷ್ಟೀಕರಣದ ರಾಜಕಾರಣ ಮಾಡ್ತಿದೆ ಅಂತ ಹೇಳಿ ಬಿಜೆಪಿ ನಿಯೋಗ ಆರೋಪಿಸಿದೆ. ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿರುವಂಥ ವ್ಯಕ್ತಿಗಳು, ಹಿಂದೆ ಇರುವಂತಹ ಕೈಗಳು, ಯಾರು ಹಿಂದೆ ಇದ್ದಿರೋ ಈ ಕೈಗಳು, ಮತ್ತು ಕೇರಳದಿಂದ ವಿಶೇಷವಾಗಿ 2 ವ್ಯಕ್ತಿಗಳು ಈ ಆರೋಪ ಪಟ್ಟಿಯಲ್ಲಿರುವಂಥದ್ದು. ಮತ್ತು ಇದು ನಷ್ಟವನ್ನು ಈಗ ಸರ್ಕಾರ ಭರಿಸಲ್ಲ ಅಂದರೆ ಹೇಗಾಗಬೇಕು? ಚಂದನವನದಲ್ಲಿ ಮೀಟು ಬಿರುಗಾಳಿ ಬೆನ್ನಲ್ಲೇ ಫಿಲ್ಮ್ ಚೇಂಬರ್ನಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಸಲಾಯಿತು. ಕೇರಳ ರೀತಿ ಹೇಮಾ ಕಮಿಟಿ ರಚಿಸುವಂತೆ ಆಗ್ರಹ ಕೇಳಿ ಬಂದ ಹಿನ್ನೆಲೆಯಲ್ಲಿ ಚಂದನವನದ ಕಲಾವಿದರೊಂದಿಗೆ ಫಿಲ್ಮ್ ಚೇಂಬರ್ ಚರ್ಚೆ ನಡೆಸಿತು. ಸಭೆಯಲ್ಲಿ ಹಿರಿಯ ನಟಿ ತಾರಾ ಅನುರಾಧ, ಭಾವನಾ, ಸಂಜನಾ ಗರ್ಲಾನಿ, ಪ್ರಮೀಳಾ ಜೋಶಾಯ್ ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯ್ ಕೂಡ ಭಾಗಿಯಾಗಿದ್ದರು. ಸಭೆಯಲ್ಲಿ ಪರ ವಿರೋಧದ ಚರ್ಚೆ ಆಯಿತು. ಯುವ ನಟಿಯರ ಮಾತಿಗೆ ಕೆಲವು ನಿರ್ಮಾಪಕರು ವಿರೋಧವನ್ನು ವ್ಯಕ್ತಪಡಿಸಿದರು. ಸಭೆ ಬಳಿಕ ಮಾತನಾಡಿದ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್ಎಂ ಸುರೇಶ್, 17 ಅಂಶಗಳ ಪಟ್ಟಿ ಕೊಟ್ಟಿದ್ದಾರೆ, ಅದನ್ನು ಕೂಲಂಕುಷವಾಗಿ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ ಎಂದರು. ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ವಾಣಿಜ್ಯ ಮಂಡಳಿ ತಾಯಿ ಸಂಸ್ಥೆ, ಕೆಲಸ ಮಾಡುವ ಜಾಗದಲ್ಲಿ ಮಿನಿಮಮ್ ಅಗತ್ಯತೆಯನ್ನು ಪೂರೈಸಬೇಕು. ಪಾಶ್ ಕಮಿಟಿ ರಚನೆಗೆ ಅನುಮತಿ ಸಿಕ್ಕಿದೆ ಎಂದಿದ್ದಾರೆ. ಈ ಮಧ್ಯೆ ಖ್ಯಾತ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ಆಂಧ್ರದ ರಾಯದುರ್ಗ ಠಾಣೆಯಲ್ಲಿ 21 ವರ್ಷದ ನೃತ್ಯ ಸಂಯೋಜಕಿ ದೂರಿನ ಅನ್ವಯ ಎಫ್ಐಆರ್ ಆಗಿದೆ. ಇವತ್ತು ಸಿನಿಮಾ ರಂಗಕ್ಕೆ ಹೆಣ್ಣು ಮಕ್ಕಳು ಬರಬೇಕು ಅಂದರೆ ನಾವು ತಂದೆ ತಾಯಿಗಳು ಈಸಿಯಾಗಿ ಕಳಿಸ್ಬೇಕು, ಹೋಗಮ್ಮ ಮಾಡು, ಆ ಥರ ಒಂದು ಚಲನಚಿತ್ರ ರಂಗ ಇದು ಆಗಬೇಕು ಅನ್ನೋದು ನಮ್ಮೆಲ್ಲರ ಧ್ಯೇಯ. ಇವತ್ತು ಅಂಥದ್ದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದ್ದೀವಿ. ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ. ಇಲ್ಲಿವರೆಗೂ ಮಾಡಿಲ್ಲ, ಇನ್ನು ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮಗೆ ಕಳಿಸ್ತಾರೆ.